ನೀನು ಹೆದರ್ದ್ಯಾ? ನನ್ನ ಕಣ್ಣು ನೋಡಿ ಹೆದರ್ದ್ಯಾ ನೀನು? ಯಾಕೋ ಗೊತ್ತಿಲ್ಲ, ಆ ದಿನ ತುಂಬಾ ಬೇಜಾರು ಬರ್ತಾ ಇತ್ತು. ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಸೀದಾ ಬನವಾಸಿಯ ಕಡೆಗೆ ಹೊರಟೆ. ಆಸ್ ಯೂಶುವಲಿ ದೇವಿ ಮನೆ ಘಟ್ಟದ ಹತ್ರ ಒಂದು ಸ್ಟಾಪ್ ಕೊಟ್ಟು ಸ್ವಲ್ಪ ರಿಫ್ರೆಶ್ ಆದೆ. ಅಲ್ಲಿಂದ ಮತ್ತೆ ಶುರುವಾಯಿತು ನನ್ನ ಒಂಟಿ ಪಯಣ. ಬಿಸಿಲಿನ ಗಡ್ಬಿಡಿಯಲ್ಲಿ ಗಾಡಿ ಶಿರ್ಸಿಗೆ ಬಂದು ರೀಚ್ ಆಗಿದ್ದು ಗೊತ್ತಾಗ್ಲಿಲ್ಲ. ಶಿರ್ಸಿಲಿ ಒಂದು ಸ್ಟಾಪ್ ಹಾಕಿ ಒಂದು ಎಳ್ನೀರು ಕುಡಿದು ಮತ್ತೆ ಅಲ್ಲಿಂದ ಸೀದಾ ಬನವಾಸಿಯ ಕಡೆಗೆ. ಬನವಾಸಿಯಲ್ಲಿರೋ ಈ ಮಧುಕೇಶ್ವರ ದೇವಾಲಯ ಕದಂಬರ ಆಳ್ವಿಕೆಯಲ್ಲಿ ಕಟ್ಟಿಸಿದ್ದು. ದೇವಸ್ಥಾನದ ಎದುರುಗಡೆನೆ ಒಂದು ಕೆರೆ ಇದೆ ಅಂತ ಕೆಳಗಿಳಿದೆ. ಅಲ್ಲಿ ಒಂದು ಅದ್ಭುತವಾದ ಈಶ್ವರಲಿಂಗ ನೋಡೋದಕ್ಕೆ ಸಿಕ್ತು. ಹಾಗೇನೆ ದೇವಸ್ಥಾನದ ಒಳಗಡೆ ಹೋಗ್ಬೇಕು, ಚಪ್ಪಲಿ ತೆಗೆದು ಕಾಲಿಟ್ರೆ ಒಂದೇ ಒಂದು ಹೆಜ್ಜೆ ಇಡೋದಕ್ಕಾಗ್ತಾ ಇಲ್ಲ. ಹಂಗೋ ಹಿಂಗೋ ದೇವಸ್ಥಾನದ ಒಳಗಡೆ ಬಂದ್ರೆ ಆಚೆ ಕಡೆ ಅಷ್ಟೊಂದು ಹೀಟ್ ಇತ್ತ ಅಂತ ಅನ್ಸ್ಬಿಡ್ತು ಒಂದ್ಸಾರಿ. ಮೊದ್ಲೆಲ್ಲ ಇಲ್ಲಿಗೆ ಬರುವಾಗ ಸುಮ್ಮನೆ ಬಂದು ಹೋಗ್ತಿದ್ದೆ. ಆದ್ರೆ ಒಂದ್ಸಾರಿ ಬಸವಣ್ಣನ ಕತೆ ಕೇಳಿದ್ದೆ. ಇದರ ಒಂದು ಕಣ್ಣು ಶಿವನಿಗೆ ನೋಡ್ತಾ ಇದ್ರೆ ಇನ್ನೊಂದು ಕಣ್ಣು ಪಾರ್ವತಿ ದೇವಸ್ಥಾನದ ಕಡೆ ಇದೆ ಅಂತ. ಅದನ್ನ ಇವತ್ತು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದೆ. ಹಾಗೆ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೊರಗೆ ಬರುವಾಗ ಈ ಪೈನಾಪಲ್ ಹಣ್ಣು ನನ್ನ ಕಣ್ಣಿಗೆ ಬಿತ್ತು. ನಾನು ಒಂದು ಹಣ್ಣನ್ನ ತಗೊಂಡು ಕಟ್ ಮಾಡಿಸಿ ಅದಕ್ಕೆ ಉಪ್ಪು ಖಾರ ಹಾಕಿಸಿ ತಗೊಂಡೆ. ನಿಜಕ್ಕೂ ಹಣ್ಣು ಸಖತ್ ಸ್ವೀಟ್ ಇತ್ತು. ಪೂರ್ತಿ ಹಣ್ಣನ್ನ ತಿನ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.